बाघमारे हॉस्पिटल में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेशियल सर्जन डॉक्टर शान करीमी करेंगे आपका उम्मीद से भरपूर इलाज। तो आज ही विजिट कीजिए बाघमारे मल्टी स्पेशलिटी हॉस्पिटल, सकाफरोजा सरकारी उर्दू स्कूल नंबर 4 के पास। स्वागत है आपका बी न्यूज नेशन में। मैं हूं आबिद हुसैन शेख। कोई बच्चा शिक्षा से वंचित ना हो, एएस पाटिल नडहल्ली का अभियान। विजयपुर जिला तालीकोट में मुद्दे बिहार शहर के विधायक एएस पाटिल नडहल्ली ने दौरा करते हुए तालीकोट के सभी छात्रों को नोटबुक तकसीम किए और कहा कि शिक्षा आज के दौर में बहुत ज़रूरी है। हर एक लड़का लड़की पढ़े लिखे और शिक्षा हासिल करें, समाज में एक अच्छा नागरिक बन के अपने परिवार और अपने देश का नाम रोशन करें। इस तरह संदेश दिया बीजेपी विधायक नडहल्ली ने। ಮುಂಬರುವ ದಿನಗಳಲ್ಲಿ ನಿಮ್ಮ ಪ್ರತಿಭೆಯನ್ನು ವ್ಯಕ್ತಪಡಿಸಲಿಕ್ಕೆ ವೇದಿಕೆಗಳನ್ನು ನಿರ್ಮಾಣ ಮಾಡಿ ಅಲ್ಲಿ ನಿಮಗೆ ಮಾತನಾಡುವಂತ ಅವಕಾಶ ಇರಬಹುದು, ಪ್ರಬಂಧಗಳನ್ನು ಬರೆಯತಕ್ಕಂತ ಅವಕಾಶ ಇರಬಹುದು, ಇನ್ನು ಬೇರೆ ಬೇರೆ ರೀತಿಯಾದಂತ ಚಟುವಟಿಕೆಗಳನ್ನು ಮಾಡೋದಕ್ಕೆ ನಿಮಗೇನು ಅವಕಾಶವನ್ನ ಮಾಡಿಕೊಡಬೇಕಾಗಿದೆ ಆ ಎಲ್ಲ ಸ್ಪರ್ಧೆಗಳನ್ನು ನಡೆಸತಕ್ಕಂತ ಕೆಲಸವನ್ನ ಮುಂದಿನ ದಿನಮಾನಗಳಲ್ಲಿ ಮಾಡ್ತೇವೆ। ಈ ವರ್ಷ ಅತಿ ಹೆಚ್ಚು ಚಟುವಟಿಕೆಗಳನ್ನು ನಿಮಗೆ ಕೊಡ್ತಕ್ಕಂತ ಕೆಲಸವನ್ನ ನಮ್ಮ ಎಲ್ಲ ಶಿಕ್ಷಕರ ಬಳಗ ಮಾಡ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇದರ ಜೊತೆಗೆ ಇವತ್ತು ಈಗ ತಾನೇ ನನ್ನ ಸುಪುತ್ರನಾದಂಥ ಭರತ್ ಪಾಟೀಲ್ ಅವರು ವೇದಿಕೆಗೆ ಬರ್ತಾ ಇದ್ದಾರೆ। ಅವನಿಗೆ ನೀವೆಲ್ಲರೂ ಕೂಡ ಚಪ್ಪಾಳೆ ಮಾಡಿ ಆಶೀರ್ವಾದ ಮಾಡ್ತೀರಿ ಅಂತ ಹೇಳಿ, ನನ್ನ ಮಗ ಈಗಾಗಲೇ ಲಂಡನ್ನಿನ ಯೂನಿವರ್ಸಿಟಿಯಲ್ಲಿ ಡಿಗ್ರಿಯನ್ನು ಮುಗಿಸಿ ಬೆಂಗಳೂರಿನಲ್ಲಿ ಕೆಲವು ಉದ್ಯಮಗಳನ್ನು ನಿರ್ವಹಣೆ ಮಾಡ್ತಾ ಇದ್ದಾನೆ। ಅವನು ಮುದ್ದೇಮಾಳದ ಬಸರಕೋಟದಲ್ಲಿ ಕೂಡ ಒಂದು ಸಕ್ಕರೆ ಕಾರ್ಖಾನೆಯನ್ನು ನಿರ್ಮಾಣ ಮಾಡೋದಕ್ಕೆ ಈಗಾಗಲೇ ಸರ್ಕಾರದಿಂದ ಪರ್ಮಿಷನ್ಗಳನ್ನ ತೆಗೆದುಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾನೆ। ನಾನು ಭಾಳ ಸಾರಿ ಹೇಳ್ತಾ ಇದ್ದೆ ಅವನಿಗೆ, ನಾನು ಏನು ಕಷ್ಟಪಟ್ಟಿದ್ದೀನಿ ಅಂತಕ್ಕಂಥ ಅವನಿಗೆಲ್ಲ ಹೇಳಿದ್ವಿ। ಆದರೆ ಬೆಂಗಳೂರಿನಲ್ಲಿ ಇರುವಂಥ ವ್ಯಕ್ತಿಗಳು ಹೊಳ್ಳಿ ವಾಪಸ್ ಹಳ್ಳಿಗೆ ಬರೋದು ಕಷ್ಟ, ಯೋಚನೆ ಮಾಡುವಂತ ಹೇಳಿದ್ದೆ ನಾನು। ಆದರೆ ಇಲ್ಲ, ನಾನು ಮುದ್ದೇವಾಡದಲ್ಲೇ ಇದ್ದು ಎಲ್ಲ ವಿದ್ಯಾರ್ಥಿಗಳ ಜೊತೆ ಬರೀತೇನೆ। ಅವರ ಕಷ್ಟ ಸುಖದಲ್ಲಿ ನಾನು ಸ್ವತಃ ಎಲ್ಲ ಸ್ಕೂಲ್ಗಳಿಗೆ ಕಾಲೇಜುಗಳಿಗೆ ಭೇಟಿ ಕೊಡ್ತಕ್ಕಂಥ ಕೆಲಸ ಮಾಡ್ತೇನೆ। ನಿನ್ನ ಪರವಾಗಿ ನಾನು ವಿದ್ಯಾರ್ಥಿಗಳ ಜೊತೆಗೆ ಇದ್ದು ಅವರ ಜೊತೆ ಅವರ ಸಹೋದರರಾಗಿ ಇರ್ತೇನೆ ಅಂತಕ್ಕಂಥ ಮಾತನ್ನು ನನಗೆ ಹೇಳಿರೋದ್ರಿಂದ ಇವತ್ತು ಅವನನ್ನು ಕೂಡ ವೇದಿಕೆಗೆ ಕರೆದಿದ್ದೇನೆ। ದಯಮಾಡಿ ತಾವೆಲ್ಲರೂ ಕೂಡ ಅವನ ಜೊತೆ ನೀವೆಲ್ಲರೂ ಕೂಡ ನಿಮ್ಮ ಶಾಲೆಗಳಿಗೆ ಬರ್ತಾರೆ, ನಿಮ್ಮ ಏನೇ ಕಷ್ಟ ಸುಖಗಳಿದ್ದು ನಿಮ್ಮ ಜೊತೆಲಿ ನಾವು ಇರ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ತಮಗೆಲ್ಲರಿಗೂ ಒಂದು ಮಾತು ಮುಗಿಸ್ತೇನೆ। ನಮಸ್ಕಾರ, ಜೈ। ವಿದ್ಯಾರ್ಥಿಗಳ, ಶಿಕ್ಷಕರ ಮತ್ತು ಪೋಷಕರ ಇವತ್ತಿನ ಈ ಸಭೆ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ತಾಳಿಕೋಟೆ ನಗರದ ಎಲ್ಲ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರ, ಪುರಸಭೆ ಸದಸ್ಯರುಗಳ
ತಾಳಿಕೋಟೆ ನಗರದ ಎಲ್ಲ ಪ್ರೌಢಶಾಲೆಗಳ ಮುಖ್ಯೋಪಾಧ್ಯಾಯರುಗಳ, ಶಿಕ್ಷಕ ಬಂಧುಗಳ, ಪಾಲಕ ಬಂಧುಗಳ, ಮಾಧ್ಯಮದ ಸ್ನೇಹಿತರ, ನನ್ನ ಅತ್ಯಂತ ಪ್ರೀತಿಯ ವಿದ್ಯಾರ್ಥಿನಿಯರೇ, ಆತ್ಮೀಯರ, ಭಾರತ ದೇಶ ಅಂದ್ರೆ ಏನು? ಭಾರತ ದೇಶದ ನಿಜವಾದ ಸಂಪತ್ತು ಯಾವುದು? ಆ ಸಂಪತ್ತು ಎಲ್ಲಿದೆ? ಹೇಗಿದೆ? ಅದನ್ನು ಹೇಗೆ ಅಭಿವೃದ್ಧಿಪಡಿಸಬೇಕು? ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಾವಿಲ್ಲಿದ್ದೇವೆ. ಭಾರತ ದೇಶದ ಸಂಪತ್ತು ಅಂದ್ರೆ ಈ ದೇಶದ ಖಜಾನೆಯಲ್ಲಿ ಇರ್ತಕ್ಕಂಥ ಬಂಗಾರ ಅಲ್ಲ, ಈ ದೇಶದ ಖಜಾನೆಯಲ್ಲಿ ಇರ್ತಕ್ಕಂಥ ಲಕ್ಷಾಂತರ ಕೋಟಿ ಹಣ ಅಲ್ಲ, ಈ ದೇಶದ ಭೂ ಪ್ರದೇಶ ಈ ದೇಶದ ನಿಜವಾದ ಸಂಪತ್ತಲ್ಲ. ಈ ದೇಶದ ನಿಜವಾದ ಸಂಪತ್ತು ಯಾವುದು ಅಂದ್ರೆ ಈ ದೇಶದ ಎಲ್ಲ ಮಕ್ಕಳು ನಿಜವಾದ ಸಂಪತ್ತು. ನೀವು ಕೂತಿದ್ರೆ ನೀವು ನಿಜವಾದ ದೇಶದ ಸಂಪತ್ತು ಅಂತಕ್ಕಂಥ. ನಿಮ್ಮನ್ನು ಪಡೆದ ಈ ಭಾರತ ಭೂಮಿ ಧನ್ಯ. ನಿಮ್ಮನ್ನು ಪಡೆದ ನಿಮ್ಮ ತಂದೆ ತಾಯಿಗಳು ಧನ್ಯ. ನಿಮ್ಮನ್ನು ಪಡೆದ ದಯವಿಟ್ಟು ಕಾರ್ಯಕರ್ತರು ಸೈಡ್ ಆಗಬೇಕು, ದಯವಿಟ್ಟು ಪ್ಲೀಸ್ ಪ್ಲೀಸ್. ಎಲ್ಲರೂ ಚಪ್ಪಾಳೆ ಹೊಡೀರಿ ಎಲ್ಲ. ನಮ್ಮ ಬೇಡ 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 ಎಲ್ಲ ನೋಟ್ಬುಕ್ ಎಲ್ಲ ವಿದ್ಯಾರ್ಥಿಗಳು ನೋಟ್ ಪುಸ್ತಕಗಳನ್ನು ಕೈ ಎತ್ತುವ ಮೂಲಕ ಏನಪ್ಪಾ ಅಂತಂದ್ರೆ ಮಾನ್ಯ ಶಾಸಕರಿಗೆ ಹಾಗೂ ಭರತ್ ಪಾಟೀಲ್ರಿಗೆ ಏನಪ್ಪಾ ಅಂತಂದ್ರೆ ಗೌರವ ಸೂಚಿಸಬೇಕಂತ ಕೋರ್ಕೊಳ್ತಾ ಇದ್ದೀವಿ. स्क्रैच कीजिए, ऑफर पाइए। जी हाँ, एस्पायर स्पोकन इंग्लिश सॉफ्ट स्किल ने वाव कार्ड लॉन्च किया है, जिसमें आप 80% तक का डिस्काउंट पा सकते हैं। जल्दी कीजिए, ये ऑफर लिमिटेड है। एडमिशन कीजिए और 1 साल का ऑफर पाइए। अभी नहीं तो कभी नहीं। और खबरों के लिए देखते रहिए बी न्यूज नेशन।